ಶಿರ್ಸಿ ನಗರದ ಚಂದನ್ ಪದವಿ ಪೂರ್ವ ಕಾಲೇಜಿನಲ್ಲಿ ನಡೆದ ಜಿಲ್ಲಾ ಮಟ್ಟದ ಪತ್ರಿಕಾ ದಿನಾಚರಣೆ ಹಾಗೂ ದತ್ತಿನಿಧಿ ಪ್ರಶಸ್ತಿ ಪ್ರದಾನ ಕಾರ್ಯಕ್ರಮ. ಶಾಸಕ ಶಿವರಾಮ್ ಹೆಬ್ಬಾರ್ ಹಾಗೂ ಕಾರ್ಯನಿರತ ಪತ್ರಕರ್ತರ ಸಂಘದ ರಾಜ್ಯಾಧ್ಯಕ್ಷ ಶಿವಾನಂದ ಗಡೂರ್ ಭಾಗಿ. ಶಿರ್ಸಿಯ ಚಂದನ್ ಪದವಿ ಪೂರ್ವ ಕಾಲೇಜಿನಲ್ಲಿ ಜಿಲ್ಲಾ ಹಾಗೂ ತಾಲೂಕಾ ಕಾರ್ಯನಿರತ ಪತ್ರಕರ್ತರ ಸಂಘ ಜಂಟಿಯಾಗಿ ಸಂಘಟಿಸಿದ್ದ ಪತ್ರಿಕಾ ದಿನಾಚರಣೆ ಪ್ರಶಸ್ತಿ ಹಾಗೂ ದತ್ತಿನಿಧಿ ಪುರಸ್ಕಾರ ಕಾರ್ಯಕ್ರಮವನ್ನು ಶಾಸಕ ಶಿವರಾಮ್ ಹೆಬ್ಬಾರ್ ಹಾಗೂ ಕಾರ್ಯನಿರತ ಪತ್ರಕರ್ತರ ಸಂಘದ ರಾಜ್ಯಾಧ್ಯಕ್ಷ ಶಿವಾನಂದ ಗಡೂರ್ ಜಂಟಿಯಾಗಿ ಉದ್ಘಾಟಿಸಿದರು. ಕಾರ್ಯನಿರತ ಪತ್ರಕರ್ತರ ಸಂಘದ ರಾಜ್ಯಾಧ್ಯಕ್ಷ ಶಿವಾನಂದ ಗಡೂರ್ ಮಾತನಾಡಿ, ಸಮಾಜದ ಬದಲಾವಣೆ ಮಾಧ್ಯಮದಿಂದ ಸಾಧ್ಯ. ಆದ್ದರಿಂದ ಪತ್ರಕರ್ತರು ಪರಿಸ್ಥಿತಿ ಅರಿತು ಕೆಲಸ ಮಾಡಬೇಕು. ಶಾಸಕ ಶಿವರಾಮ್ ಹೆಬ್ಬಾರ್ ಅವರು ಕಾರ್ಮಿಕ ಸಚಿವರಾಗಿದ್ದಾಗ ಅವರು ಮಾಡಿದ ಸೇವೆ ಅನುಪಮವಾಗಿದೆ ಎಂದರು. ಶಾಸಕ ಶಿವರಾಮ್ ಹೆಬ್ಬಾರ್ ಮಾತನಾಡಿ, ಪತ್ರಿಕಾ ಮೌಲ್ಯವನ್ನು ನಿರ್ಭೀತವಾಗಿ ಎತ್ತಿ ಹಿಡಿದಿರುವ ನಮ್ಮ ಹಿರಿಯ ಪತ್ರಕರ್ತರು ಇದ್ದರು. ಪತ್ರಿಕೆ ಓದುವವನ ಸ್ವತ್ತಾಗಬೇಕೇ ಹೊರತು ಬರೆಯುವವರ ಸ್ವತ್ತಲ್ಲ. ಟೀಕೆ ಯಾವಾಗಲೂ ಸಕಾರಾತ್ಮಕವಾಗಿರಬೇಕು. ಪತ್ರಕರ್ತನ ಲೇಖನಿಯಲ್ಲಿ ಸಮಾಜದ ಸುಸ್ಥಿರತೆ ಹಾಗೂ ಸುಸ್ಥಿರ ಕಾಣಬೇಕು ಎಂದರು. ವೇದಿಕೆಯಲ್ಲಿ ರಾಜ್ಯ ಉಪಾಧ್ಯಕ್ಷರಾದ ಮದನ್ ಗೌಡ, ರಾಜ್ಯ ಕಾರ್ಯದರ್ಶಿ ನಿಂಗಪ್ಪ ಚಾವಡಿ, ಜಿಲ್ಲಾಧ್ಯಕ್ಷ ಗುರು ಅಡಿ, ತಾಲೂಕು ಅಧ್ಯಕ್ಷ ಕೃಷ್ಣಮೂರ್ತಿ ಕೆರೆಗೆದ್ದೆ, ಮೇಯರ್ಸ್ ಸಂಸ್ಥೆ ಸಂಸ್ಥಾಪಕ ಎಲ್.ಎಂ. ಹೆಗಡೆ, ಚಂದನ್ ಪದವಿ ಪೂರ್ವ ಕಾಲೇಜಿನ ಅಧ್ಯಕ್ಷ ವಿ.ಜಿ. ಜೋಶಿ, ಸಿಇಒ ಸಿ.ಡಿ. ನಾಯ್ಕ್ ಇತರರು ಇದ್ದರು. ಇದೇ ಸಂದರ್ಭದಲ್ಲಿ ಮಾಧ್ಯಮಶ್ರೀ ಪ್ರಶಸ್ತಿ ಹಾಗೂ ದತ್ತಿನಿಧಿ ಪುರಸ್ಕಾರವನ್ನು ಪ್ರದಾನ ಮಾಡಲಾಯಿತು. ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ರಾಘವೇಂದ್ರ ಬೆಟ್ಕೊಪ್ಪ ನಿರ್ವಹಿಸಿದರು. ತಾಲೂಕಾಧ್ಯಕ್ಷ ಕೃಷ್ಣಮೂರ್ತಿ ಕೆರೆಗೆದ್ದೆ ಪ್ರಾಸ್ತಾವಿಕ ಮಾತನಾಡಿ ಸ್ವಾಗತಿಸಿದರು. ಜಿಲ್ಲಾ ಉಪಾಧ್ಯಕ್ಷ ಮಾರುತಿ ನಾಯ್ಕ್ ವಂದಿಸಿದರು. ವಿವಿಧ ತಾಲೂಕಿನಿಂದ ಆಗಮಿಸಿದ್ದ ಪತ್ರಕರ್ತರ ಸಂಘದ ಪದಾಧಿಕಾರಿಗಳು, ಸದಸ್ಯರು ಉಪಸ್ಥಿತರಿದ್ದರು. ಪತ್ರಿಕೆ ನನಗನ್ಸುತ್ತೆ ಓದುಗರ ಸೊತ್ತಾಗಬೇಕು ಅಂತ ಪತ್ರಿಕೆ ಬರೆಯುವವನ ಸೊತ್ತಾಗ ಯಾವುದೇ ಓದುಗರ ಸೊತ್ತ ಅದು ಓದುವವನ ಸೊತ್ತಾಗ ಮಾತ್ರ ಪತ್ರಿಕೆ ಜೀವಂತವಾಗಿ ಬಹಳ ಕಾಲ ಉಳಿಯೋದಕ್ಕೆ ಸಾಧ್ಯ. ವ್ಯಕ್ತಿನಿಷ್ಠವಾಗಿರ್ತಕ್ಕಂಥ ಟೀಕೆ, ವ್ಯಕ್ತಿನಿಷ್ಠವಾಗಿರ್ತಕ್ಕಂಥ ತೇಜೋವಧೆ ಇವು ಯಾವ ಮಾಧ್ಯಮವನ್ನು ಬಹಳ ಕಾಲ ದೂರಗಾಮಿತ್ವದಲ್ಲಿ ಇಟ್ಕೊಳ್ಳೋದಕ್ಕೆ ಸಾಧ್ಯ ಆಗೋದಿಲ್ಲ. ರಾಮಕೃಷ್ಣ ಹೆಗಡೆ ಮತ್ತು ಕನ್ನಡ ಪೂರ್ವ ಸಂಪಾದಕರಾಗಿರ್ತಕ್ಕಂಥ ಗಾದಿ ಸಾಮಾನ್ಯ ಬಹಳ ಸ್ನೇಹಿತರಾಗಿ, ಆದರೆ ತನ್ನ ಮುಂಚಾದಂಥ ಕೆಲ್ಲುಗಳ ಮೂಲಕ ಹೆಗಡೆಯವರನ್ನ ಎಚ್ಚರಿಸಿ ಹೋಗೋದಕ್ಕೂ ಕೂಡ ಗಾದಿ ಸಾಮಾನ್ಯವನ್ನು ಮಾಡ್ತೀರಿಲ್ಲ. ಅಂದರೆ ಪತ್ರಿಕಾ ಮೌಲ್ಯವನ್ನು ಯಾವ ಸಂಬಂಧಕ್ಕೆ, ಯಾವ ಮುಜುಗರಕ್ಕೂ ಒಳಗಾಗಿದೆ ನಿರ್ಬಿಡಿಯುವಂಥ ಪತ್ರಿಕಾ ಜಗತ್ತನ್ನು ನಿರ್ಮಾಣ ಮಾಡಿದಂಥ ಅನೇಕ ಹಿರಿಯರನ್ನು ನಾವು ಕಂಡಿದ್ದೇವೆ. ದೊಡ್ಡ ಪ್ರಕೃತಿಯ ಸಂಪತ್ತನ್ನು ಹೊಂದಿರುವಂಥ ಜಿಲ್ಲೆ ಕೂಡ ಹೌದು. ಅಷ್ಟೇ ಜೊತೆಗೆ ಮಾನವ ಸಂಪನ್ಮೂಲವನ್ನು ಹೊಂದಿರುವಂಥ ಜಿಲ್ಲೆ ಕೂಡ ಹೌದು. ಹಾಗಾಗಿ ಇಂಥ ಜಿಲ್ಲೆ ಒಳಗಡೆ ನೀವೆಲ್ಲರೂ ಕೂಡ ಸೇರಿ ಈ ಥರದ ಒಂದು ಪತ್ರಿಕಾ ದಿನಾಚರಣೆಯನ್ನು ಮಾಡ್ತಾ ಇರೋದೇ ಒಂದು ಹೆಮ್ಮೆ ತರುವಂಥ ಸಂಗತಿ. ತಾಲೂಕಿನಲ್ಲಿ ತಾಲೂಕು ಘಟಕಗಳನ್ನು ಹೊಂದಿರುವಂಥ 10,000ಕ್ಕೂ ಹೆಚ್ಚು ಸಕ್ರಿಯ ಸದಸ್ಯರನ್ನು ಹೊಂದಿರುವಂಥ ಬೃಹತ್ತಾದ ಸಂಸ್ಥೆ ಇಡೀ ದೇಶದಲ್ಲಿ ಇರುವಂಥದ್ದು ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘ ಅನ್ನೋದು ನಿಮ್ಮೆಲ್ಲರಿಗೆ ಕೂಡ ಹೆಮ್ಮೆ ಆಗುವಂಥ ಸಂಗತಿ. ಹಾಗೆ ಈ ಸಂಘದಲ್ಲಿ ಒಬ್ಬ ನಾನು ಸದಸ್ಯ ಇದ್ದೀನಿ ಅನ್ನೋದೇ ನನಗೆ ಗರ್ವ ತರುವಂಥದ್ದು. ಈ ಸಂಘದಲ್ಲಿ ಮಾಡಿ ಎಲ್ಲರೂ ಸೇರಿ ಪತ್ರಕರ್ತರ ಅಭ್ಯುದಯಕ್ಕೆ, ಪತ್ರಕರ್ತರ ಉದ್ದೇಶಕ್ಕೆ, ವೃತ್ತಿಬದ್ಧವಾಗಿರುವಂಥ ವಿಚಾರಗಳಿಗೆ, ಮಂಥನಗಳಿಗೆ, ಪತ್ರಕರ್ತರ ಕುಟುಂಬ ಈ ಥರ ಈ ವ್ಯವಸ್ಥೆ ಒಳಗಡೆ ಈ ಸಂಘಟನೆಯನ್ನು ಕ್ರಿಯಾಶೀಲವಾಗಿ